ಹಾಯ್ ವೆಲ್ಕಮ್ ಬ್ಯಾಕ್ ಟು ಬೈ ಮಿನಿ ವ್ಲಾಗ್. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ವಾರ ಇರೋದ್ರಿಂದ ನಾನು ಪೂಜೆ ಎಲ್ಲ ಮುಗಿಸಿ ನಾನು ಪಟ್ ಅಂತ ರೆಡಿಯಾಗಿ ಊರಿಗೆ ಹೊರಟೆ. ಹಾಗೇನೆ ಗಾಡೀಲಿ ಪೆಟ್ರೋಲ್ ಆಗೋಯ್ತು ಅಂತ ಹೇಳಿ ಮಧ್ಯದಲ್ಲಿ ಹಾಕಿಸ್ಕೊಂಡು ಊರಿಗೆ ಬಂದೆ. ಇವತ್ತು ಊರಲ್ಲಿ ಓಕ್ಲಿ ಹಬ್ಬ ಇರೋದ್ರಿಂದ ದೇವಸ್ಥಾನದ ಹತ್ರ ಹೋಗ್ತಿದ್ದೋ ಎಲ್ಲ. ಇದೆಲ್ಲ ನಮ್ಮೂರಿನ ಅರಳಿ ಮರದ ಹತ್ರ ನಡೆಯುತ್ತೆ. ನಮ್ಮೂರಿಂದ 9 ಕಳಶದಲ್ಲಿ ನೀರನ್ನು ತೊಗೊಂಡೋಗಿ ಆ ಕೊಳಕ್ಕೆ ಹಾಕ್ತಾರೆ. ಅದಾದಮೇಲೆ ನಮ್ಮೂರಿಂದ ಎತ್ತು ಗಾಡೀಲಿ ಈ ಥರ ಒಂದೊಂದು ಡ್ರಮ್ಮು 2 ಡ್ರಮ್ ಎಷ್ಟಾಗುತ್ತೆ ಅವರು ಅಷ್ಟೊಂದು. ಮನೆಗೊಂದು ಗಾಡಿ ಹೋಗ್ತಿದ್ದೋ ಮೊದಲೆಲ್ಲ, ಈಗೆಲ್ಲ ಕಡಿಮೆ ಆಗಿದೆ. ಯಾರಿಗೆ ಹೋಗ್ಬೇಕನ್ಸುತ್ತೆ ಹಂಗಾಗಿ ಅಷ್ಟು ಜನ ಹೋಗ್ತಾರೆ ನೋಡಿ. ಸಾಲಕ್ಕೂ ಕೂಡ ಹೋಗ್ತಿರ್ತವೆ, ತುಂಬಾ ಚೆನ್ನಾಗಿರುತ್ತೆ. ನಾಳೆ ಇದ್ರದ್ದು ಜಾತ್ರೆ ಎಲ್ಲ ಇರುತ್ತೆ. ನಾವು ಕೂಡ ಎತ್ತು ಗಾಡಿಗಳ ಜೊತೆನೇ ದೇವ್ರ ಮುಂದೆ ಹೋಗ್ತಿರುತ್ತೆ. ಅಲ್ಲಿಗೆ ಬಂದು ಇವಾಗ ದೇವಸ್ಥಾನದ ಹತ್ರ ಬಂದು ಇಲ್ಲಿ ದೇವಸ್ಥಾನದ ಹತ್ರ ಈ ಕೊಳನ ಸುತ್ತ ಬಂದು ಮೊದಲಿಗೆ ಊರಿಂದ ತಂದಿರುವಂಥ 9 ಕಳಶದ ನೀರನ್ನು ಕೊಳಕ್ಕೆ ಹಾಕ್ತಾರೆ. ಅದಾದಮೇಲೆ ಈ ಥರ ದೇವ್ರದ್ದು ಕುಣಿತ ಎಲ್ಲ ಇರುತ್ತೆ. ಅಪ್ಪು ಕೂಡ ತುಂಬಾ ನೀಟಾಗಿ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದ. ಅದಾದಮೇಲೆ ಎತ್ತು ಗಾಡೀಲಿ ನೀರನ್ನು ತಂದಿರ್ತಾರಲ್ಲ ಅದನ್ನು ಕೂಡ ಕೊಳಕ್ಕೆ ಹಾಕ್ತಾರೆ. ಫುಲ್ಲು ಕೊಳ ಅಂತೂ ತುಂಬೋಗುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ ಈ ಹಬ್ಬ. ನಮ್ಮೂರಲ್ಲಿ ಒಂದು 3-4 ದಿನದಿಂದ ನಡೆಯುತ್ತೆ. ನಿನ್ನೆ ಹೊಸಕೋಟೆಯಲ್ಲಿ 101 ಕಳಶನ ತಂದು ಹಾಕಿರ್ತಾರೆ. ಇವತ್ತು ನಮ್ಮೂರಿನಿಂದ ತೊಗೊಂಡೋಗಿದ್ದು. ಅದಾದಮೇಲೆ ಕೊಳ ಎಲ್ಲ ಈ ಥರ ತುಂಬಿರುತ್ತೆ. ಅಲ್ಲಿ ಕೊಳಕ್ಕೆ ಪೂಜೆ ಮಾಡಿ ಅದಾದಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಸಿಕ್ಕಿದ್ರು ತುಂಬ ದಿನಗಳಾದಮೇಲೆ. ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಾವು ಮನೆಗೆ ಬಂದು ಇನ್ನು ಮನೇಲಿ ನಾವು ಕೂಡ ಎಲ್ಲರೂ ಕೂಡ ಓಕ್ಲಿನ ಆಡ್ದೋ. ಇದ್ರದ್ದು ಪೂರ್ತಿ ವ್ಲಾಗ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಲೇಟ್ ಆಗ್ಬೋದು, ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡಿ. ಹಾಗೇನೆ ಚಿಕ್ಕಪ್ಪಂಗೂ ಕೂಡ ಅಣ್ದಿರು ಬಂದು ನೀರು ಹಾಕೋವರೆಗೂ ಬಿಡಲಿಲ್ಲ. ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ.